ಬೆಂಗಳೂರಿಗರು ಜಲಕ್ಷಾಮಕ್ಕೆ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ಕೂಡ ಆಗಿದೆ. ಈ ಸಭೆಯ ನಂತರ ನೀರು ಪೂರೈಕೆಯ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಅಷ್ಟಕ್ಕೂ ಆ ಸೂಚನೆ ಆದರೂ ಏನು, ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ, ಅಧಿಕಾರಿಗಳ ಜೊತೆಗೆ ಸಿಎಂ ಔಪಚಾರಿಕ ಸಭೆ, ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸಲು ತಜ್ಞರ ಕಮಿಟಿ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ. ಈ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆಗೆ ಔಪಚಾರಿಕ ಸಭೆಯನ್ನು ಮಾಡಿದ್ದಾರೆ. ಬಳಿಕ ಸಿಎಂ ಮಾತನಾಡಿ ಬೆಂಗಳೂರಿನಲ್ಲಿ ನೀರಿನ ಅಭಾವದ ಬಗ್ಗೆ ಮಾಹಿತಿ ಕೊಟ್ಟರು. ಕಾವೇರಿ ಕಬಿನಿಯಲ್ಲಿ ನೀರು ಸಂಗ್ರಹ ಮಾಡಿಟ್ಕೊಂಡಿದ್ದೇವೆ. 110 ಹಳ್ಳಿಗಳಲ್ಲಿ 51 ಹಳ್ಳಿಗಳಿಗೆ ಬಹಳ ತೊಂದರೆ ಇದೆ ಅಂತ ತಿಳಿಸಿದರು. ಟ್ಯಾಂಕರ್ಗಳು, ಕಂಟ್ರೋಲ್ ರೂಮ್ಗಳನ್ನು ಹೆಚ್ಚಿಸುವಂತೆ ಸೂಚನೆ ಕೊಟ್ಟಿದ್ದೇವೆ. ಯಾವ ಏರಿಯಾದಲ್ಲಿ ಹೆಚ್ಚಿನ ಸಮಸ್ಯೆ ಇದೆ ಅಲ್ಲಿಗೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಪೂರೈಕೆ ಮಾಡಬೇಕಾಗುತ್ತೆ ಅಂತ ತಿಳಿಸಿದರು. 110 ಹಳ್ಳಿಗಳಿಗೆ ಕಾವೇರಿ ನೀರು ಕೊಡಬೇಕು, 5th ಸ್ಟೇಜ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತ್ತು. ಬಹುಶಃ ಜೂನ್ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ. ಟ್ಯಾಂಕರ್ಗಳು ಎಲ್ಲೆಲ್ಲಿ ಸಿಗ್ತವೆ ಅಷ್ಟು ಟ್ಯಾಂಕರ್ಗಳನ್ನ ಬಳಸ್ತಕ್ಕಂಥದ್ದನ್ನು ಮಾಡಬೇಕು. ಕಂಟ್ರೋಲ್ ರೂಮ್ಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ. ಇನ್ನು ಕೆರೆಗಳನ್ನು ತುಂಬಿಸುವ ಕೆಲಸ ಕೂಡ ಆಗುತ್ತೆ. ಕೆಸಿ ವ್ಯಾಲಿಯಿಂದ ನೀರನ್ನು ಪಡೆದು ನಗರದ 14 ಪ್ರಮುಖ ಕೆರೆಗಳಿಗೆ ಮರುಜೀವ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಚರ್ಚಿಸಲಿಕ್ಕೆ ತಜ್ಞರ ಕಮಿಟಿ ಮಾಡಲಿಕ್ಕೆ ಚಿಂತನೆ ನಡೆಸಲಾಗಿದೆ. ನೀರಿಗಾಗಿ ಸರ್ಕಾರದಿಂದ ಎಷ್ಟು ಬೇಕಾದರೂ ಕೂಡ ಹಣ ಕೊಡ್ತೀವಿ, ನಾಗರಿಕರಿಗೆ, ಹೋಟೆಲ್ಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತ ತಿಳಿಸಿದರು. ಅಲ್ಲದೆ ಟ್ಯಾಂಕರ್ ಮಾಫಿಯಾದ ಬಗ್ಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತೇಳಿ ಸಿಎಂ ಖಡಕ್ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಯಾವ ಕೆರೆಗಳು ಬತ್ತೋಗಿದ್ದಾವೆ ಆ ಕೆರೆಗಳಿಗೆ ಭರ್ತಿ ಮಾಡ್ತಕ್ಕಂಥದ್ದನ್ನು ಎಷ್ಟು ದುಡ್ಡಾದರೂ ಕೂಡ ಕುಡಿಯೋ ನೀರಿಗೆ ಸರ್ಕಾರ ಕೊಡ್ತದೆ, ಮತ್ತು BBMP ಕೊಡ್ತದೆ. ದುಡ್ಡಿನಿಂದ ತೊಂದರೆ ಆಯಿತು ಅನ್ನೋದು ಆಗಬಾರ್ದು. ನಾಗರಿಕರಿಗೆ, ಹೋಟೆಲ್ಗಳಿಗೆ, ಎಸೆನ್ಷಿಯಲ್ ಇದಿದ್ದಾವಲ್ಲ ಅವಕ್ಕೆಲ್ಲ ಯಾವುದೇ ತೊಂದರೆ ರೀತಿ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿ. ಒಟ್ಟಾರೆ ಇನ್ನು 2-3 ತಿಂಗಳು ಬೇಸಿಗೆ ಕಾಡಲಿದ್ದು ಈ ಅವಧಿಯಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.